ಅಂಡ್ ಪ್ರೋಮೋ ಹ್ಮ್. ರಿಲೀಸ್ ಆದ ತಕ್ಷಣ ಬಿಗ್ ಬಾಸ್ ಅಲ್ಲಿ ನಿಮ್ಮನ್ನ ಹಾಗೇನೆ ಭವ್ಯ ಅವ್ರನ್ನ ಇಷ್ಟಪಟ್ಟಿದ್ರು. ಸೊ ಇಲ್ಲಿ ರಿಲೀಸ್ ಆದ ತಕ್ಷಣ ಪ್ರೋಮೋ ಆದ ತಕ್ಷಣ ಸೊ ಭವ್ಯ ಅವ್ರನ್ನೇ ಎಕ್ಸ್ಪೆಕ್ಟ್ ಮಾಡಿದ್ರು ಕೆಲವರು, ಇನ್ನು ಕೆಲವರು ಪ್ರತಿಮಾ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿದ್ರು. ಸೊ ಎಷ್ಟೋ ಜನ, ಸಾಕಷ್ಟು ಜನ ಟ್ರೋಲ್ಸ್ ಮಾಡ್ತಿದ್ರು. ಬಿಕಾಸ್ ನಿಮ್ದು ನೀವು ಏನ್ ಬಂದ್ ಹೇಳ್ತೀರಾ ಈ ಜನ್ಮದಲ್ಲಿ ನಾನೇ ನಿನ್ ಗಂಡ ಅಂತ ಹೇಳ್ಬಿಟ್ಟು, ಅದನ್ನ ಭವ್ಯ ಅವ್ರು ಆಕ್ಟ್ ಮಾಡಿದಂತಹ ಗೀತಾ ಸೀರಿಯಲ್ ನಲ್ಲಿ ಯಾವುದೋ ಒಂದು ಮದುವೆ ಮಂಟಪದಲ್ಲಿ ಕೂತಿದ್ದಂತಹ ಸೀನ್ ಕನೆಕ್ಟ್ ಮಾಡಿ ಟ್ರೋಲ್ಸ್ ಎಲ್ಲ ಮಾಡಿದ್ರು. ಅದೆಲ್ಲ ನೋಡಿದಾಗ ಹೆಂಗ್ ಅನ್ನಿಸ್ತು ನಿಮ್ಗೆ? ಆ ಫ್ರೆಂಡ್ಶಿಪ್ ಇಲ್ಲೂ ಕ್ಯಾರಿ ಫಾರ್ವರ್ಡ್ ಆಗ್ತಿದೆ ಅಂತ? ಸರ್ ಒಂದ್ ವಿಷಯ ಏನಂತಂದ್ರೆ ಸರ್, ಟು ಬಿ ಫ್ರಾಂಕ್ ಹೇಳ್ತೀನಿ, ನನ್ನ ಐಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಥಿಂಗ್ಸ್. ಓಕೆ, ಈ 17 ಮೆಂಬರ್ಸ್ ಅಂತ ಏನ್ ಮಾಡಿದ್ರು, ನಾನು ರಂಜಿತ್ ಇದ್ವಿ, ಬೇರೆ ಅಂದ್ರೆ ನಮ್ಮ ಚೈತ್ರಕ್ಕ ಇದ್ರು, ಮೋಕ್ಷಿತ್ ಅವರಿದ್ರು, ಮಂಜಣ್ಣ ಇದ್ರು. ಇವ್ರನ್ನೆಲ್ಲ ಹಾಕ್ಬೇಕಾದ್ರೆ ಕಲರ್ಸ್ ಅವ್ರು ಮಿನಿಮಮ್ ಅಂದ್ರು 150 ಮೆಂಬರ್ಸ್ನ ಸ್ಕ್ರೂಟಿನಿ ಮಾಡ್ತಾರೆ. ಈ ಬ್ಯಾಚ್ ಹೋಗ್ಬೇಕು ಅಂತ. ಆ ಬ್ಯಾಚ್ ಅಲ್ಲಿ ಒಬ್ಬೊಬ್ರು ಒಂದೊಂದು ಕ್ಯಾರೆಕ್ಟರ್ಸ್. ಓಕೆ, ಇದರಲ್ಲಿ ವೈ ಭವ್ಯ ಅಂತಂದ್ರೆ ಚಾನೆಲ್ ಓನ್ಲಿ ನೋಸ್ ವೈ ಭವ್ಯ ಅನ್ನೋದಕ್ಕೆ. ವೈ ತ್ರಿವಿಕ್ರಮ್ ಅಂತಂದ್ರೆ ಚಾನೆಲ್ ಓನ್ಲಿ ನೋಸ್ ವೈ ತ್ರಿವಿಕ್ರಮ್ ಇನ್ ದಿಸ್ ಬ್ಯಾಚ್. ಅಂಡ್ ವೈ ರಂಜಿತ್ ಅನ್ನೋದಕ್ಕೆ ಹೂ ಇಸ್ ಟಕಫರ್ ಇನ್ ದಿಸ್ ಅಂಡ್ ಹೂ ಇಸ್ ಫಿಟ್ ಎನಫ್ ಟು ಫೈಟ್ ಅಗೇನ್ಸ್ಟ್ ಅಂತ ಅನ್ನೋದಕ್ಕೆ. ಈ ತರದ ಒಂದಷ್ಟು ವಿಷಯಗಳನ್ನ ಚಾನೆಲ್ ವರ್ಕ್ ಮಾಡುತ್ತೆ. ಇಟ್ ಇಸ್ ನಾಟ್ ಅ ಸಿಂಗಲ್ ಪರ್ಸನ್. ಅಂಡ್ ಬಿಗ್ ಬಾಸ್ ಅನ್ನೋದನ್ನು ನಾಟ್ ಅ ಸಿಂಗಲ್ ಪರ್ಸನ್, ಇಟ್ ಇಸ್ ಅ ಬಂಚ್ ಆಫ್ ಟ್ಯಾಲೆಂಟೆಡ್ ಗ್ರೂಪ್ ಆಫ್ ಪೀಪಲ್. ಸೊ ಅಲ್ಲಿ 17 ಮೆಂಬರ್ಸ್ನ ಆಲ್ಮೋಸ್ಟ್ 3 to 4 months ಜಡ್ಜ್ ಮಾಡ್ತಾರೆ, ಸ್ಕ್ರೂಟನೈಸ್ ಮಾಡ್ತಾರೆ, ಅವ್ರನ್ನ ಕ್ವಶನ್ಸ್ ಮಾಡ್ತಾರೆ. ಅವ್ರನ್ನೆಲ್ಲ ಏನು ಅವ್ರ ಬಯೋಡೇಟಾ ತಗೊಂಡಾದ್ಮೇಲೆ ಹೂ ಇಸ್ ದ ಒನ್, ಹೂ ಇಸ್ ನಾಟ್ ಅಂತ ತೆಗೆದು ವೆರಿಫೈ ಮಾಡ್ತಾರೆ. ಟ್ರಸ್ಟ್ ಮೀ, ಲಾಸ್ಟ್ 3 days, ಲಾಸ್ಟ್ ಡೇ ಅವ್ನ ಟೇಬಲ್ ಮೇಲೆ ಹೋಗೋವರೆಗೂ ಇದು ನಡೀತಾನೆ ಇರುತ್ತೆ ಈ ಪ್ರೋಸೆಸ್. ಇವನ ಅವನ ಅಂತ. ಬಿಕಾಸ್ ಅವ್ರಿಗೆ IAS ಎಕ್ಸಾಮ್ ಅದು, ವಿಚ್ ಬ್ಯಾಚ್ ಇಂಪ್ಯಾಕ್ಟ್ಸ್ ಮೋರ್ ಅಂತ. ಅದ್ರಲ್ಲಿ ಏನೋ ಒಂದು ಅಳ್ಳುಳಿ ಪುಳ್ಳಿ ಹಾಕಿದ್ರು ಶೋಡಮ್, ಸರಿನಾ? ಸೇಮ್ ವೇ ಒಂದು ಸ್ಲಾಟಿಗೆ ನಿನ್ ಸೀರಿಯಲ್ ಕೊಡಬೇಕು ಅಂತಂದ್ರೆ, ಒಂದು ಸ್ಲಾಟಿಗೆ ಸೀರಿಯಲ್ ತಗೋಬೇಕು ಅಂತಂದ್ರೆ, ಫ್ರಮ್ ದ ಪ್ರೊಡ್ಯೂಸರ್ ಟು ದ ಆಕ್ಟರ್ಸ್ ನಮಗೆ ಕಷ್ಟ. ಈಗ ನಾನು ಈ ಒಂದು ಪ್ರೈಮ್ ಸ್ಲಾಟಿಗೆ ನಾನು ಬಂದು ಕುತ್ಕೋಬೇಕು ಅನ್ನೋದಾದ್ರೆ, ನನ್ನನ್ನು ಅವ್ರು ಕೂರಿಸ್ಬೇಕು ಅನ್ನೋದಾದ್ರೆ ಥೌಸಂಡ್ಸ್ ಆಫ್ ಕ್ವಶನ್ಸ್ ಇರುತ್ತೆ ಅವ್ರಿಗೆ. ಬಿಕಾಸ್ ಅಷ್ಟು ಡಿಮ್ಯಾಂಡ್ ಇದೆ ಈ, ಬಿಕಾಸ್ ಪ್ರೈಮ್ ಚಾನೆಲ್ಸ್ಗಳು, ಯು ನೋ ಇಟ್, ಹೌ ಕಾಂಪಿಟೇಷನ್ ಇಸ್ ಗೋಯಿಂಗ್. ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ದಾರೆ, ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬರ್ತಿದ್ದಾರೆ, ಡಿಮ್ಯಾಂಡ್ಸ್ ಮೋರ್ ಅನ್ನೋದಕ್ಕೆ. ಬಿಕಾಸ್ ಜನದ ಹತ್ರ ಅಷ್ಟು ಈಗ ಏನು ಟಿವಿ ಬೆಳೆದಿದೆ, ಮೊಬೈಲ್ಸ್ಗಳು ಬೆಳೆದಿದೆ, ಎವ್ರಿಥಿಂಗ್ ಇಸ್ ಗ್ರೋಯಿಂಗ್ ಮೋರ್. ಇಲ್ಲಿ ನಿಮ್ಮ ಒಪಿನಿಯನ್ ಏನು ಅಂತಂದ್ರೆ, ದರ್ಶನ್ ಸರ್ ಮತ್ತೆ ರಮ್ಯಾ ಅವರು ಎಗೇನ್ ಅಂಡ್ ಅಗೇನ್ ಸಿನಿಮಾ ಮಾಡಬೇಕು ಅಂತ. ಹೌದು, ಅವ್ರಿಬ್ರು ಪೇರು ತುಂಬಾ ಚೆನ್ನಾಗಿದೆ, ಒಂದು 4 ಸಿನಿಮಾ ಒಟ್ಟಿಗೆ ಮಾಡ್ಲಿ ನೋಡೋಣ ಅಂತ. ಹಳ್ಳಿದು ದರ್ಶನ್ ಸರ್ ಮತ್ತೆ ರಮ್ಯಾ, ಇದು ಇವ್ರೇನೆ. ನಾನೇ ಹೋಗಲ್ಲ 2ನೇ ಸಿನಿಮಾಗೆ. ನಾನು ಹೇಳ್ತಾ ಇದ್ದೀನಿ, ನಾನೇ ಹೋಗಲ್ಲ 2ನೇ ಸಿನಿಮಾಗೆ. ಹಾಕ್ಬಿಟ್ರು ಅಂತ ಅನ್ಕೊಳ್ಳಿ, ಶಿಟ್, ನನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ಬಿಟ್ರ, ಇಲ್ಲಿ ಇವ್ರು ಇರಬಾರ್ದಾಗಿತ್ತು, ಮೊದ್ಲಿದ್ದವ್ರೆ ಕರೆಕ್ಟ್ ಆಗಿದ್ರು. ಏನ್ ಹೇಳ್ತೀಯ ಬ್ರೋ? ದೆನ್ ಒಪಿನಿಯನ್ ಚೇಂಜಸ್ ಅಗೇನ್. ಸಿ, ಇವ್ರಿಗೆ ಗೊತ್ತಿದೆ ಯಾರನ್ನ ಎಲ್ಲಿಗೆ ಪ್ಲೇಸ್ ಮಾಡಿದ್ರೆ ಏನ್ ವರ್ಕ್ ಆಗುತ್ತೆ ಅಂಡ್ ವೈ ವಿ ಪ್ಲೇಸಿಂಗ್ ದಮ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೆ, ಸರಿನಾ? ಅಂಡ್ ಮೋರ್ ಓವರ್ ಏನು ಅಂತಂದ್ರೆ, ಈಗ ನಾನು ನೀವು ಕೂತಿದೀವಲ್ಲ, ನೀವು ನನ್ನ ಹತ್ರ ಕೇಳೋ ಪ್ರಶ್ನೆಗಳೇ ಬೇರೆ, ನೀವು ಇಲ್ಲಿ ಕೂತ್ಕೊಂಡಾಗ ಬೇರೆಯವ್ರ ಹತ್ರ ಕೇಳೋ ಪ್ರಶ್ನೆಗಳೇ ಬೇರೆ. ವೈ ನಾಟ್ ಸೇಮ್ ಕ್ವಶನ್ಸ್? ನಿಮ್ಮ ಬಗ್ಗೆ ತಿಳಿದಿರ್ಬೇಕಲ್ಲ. ಎಕ್ಸಾಕ್ಟ್ಲಿ ಅಲ್ವಾ? ಎಕ್ಸಾಕ್ಟ್ಲಿ ಅಲ್ವಾ? ಸೇಮ್ ವೇ ನಿಮ್ಮ ಒಪಿನಿಯನ್ನೇ ಚೇಂಜ್ ಆಗೋಗುತ್ತೆ ಇನ್ನೊಬ್ಬ ವ್ಯಕ್ತಿ ಅನ್ನೋದಾದ್ರೆ, ಅದು ನಿನ್ನ ಒಪಿನಿಯನ್ಗಳು, ಇದು ನನ್ನ ಪ್ರಾಜೆಕ್ಟ್. ಬಿಕಾಸ್ ಚಾನಲ್ ವರ್ಕಿಂಗ್ ಆನ್ ದಟ್ ಲೆವೆಲ್. ಸೊ ಆ ಲೆವೆಲಿಗೆ ವರ್ಕ್ ಮಾಡ್ತಾರೆ. ಬಿಕಾಸ್ ನಿನ್ನ ಒಪಿನಿಯನ್ಗೋಸ್ಕರ ವರ್ಕ್ ಮಾಡಲ್ಲ, ನನ್ನ ಪಕ್ಕದ ಚಾನಲ್ ಕಾಂಪಿಟೇಷನ್ಗೋಸ್ಕರ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಅಂಡ್ ಬಾಂಬೆಲ್ ಒಬ್ಬ ಬಾಸ್ ಕೂತಿದ್ದಾನೆ, ಅವನಿಗೆ ಸ್ಯಾಟಿಸ್ಫೈ ಮಾಡ್ಬೇಕು ನಾನು ಆನ್ಸರ್ ಮಾಡೋದಕ್ಕೆ. ಇಲ್ಲ ಯಾರೋ ನೀನ್ 2 ಹೆಸರು ಹೇಳಿದೆ, ಅದಕ್ಕೋಸ್ಕರ ನಾನು ವರ್ಕ್ ಮಾಡೋದಾದ್ರೆ, ಸರ್ ಏನ್ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ಬಿಡೋದು ಗೊತ್ತಾ? ಅವ್ರಿಬ್ರು ಹೆಸರು ತುಂಬಾ ಓಡ್ತಾ ಇದೆ ಸರ್, ಅಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಓಡ್ತಾ ಇತ್ತು. ವೈ? ಅವರಿಬ್ರು ಪೇರ್ ಚೆನ್ನಾಗಿತ್ತು, ಅವರಿಬ್ರು ಕಾಂಬಿನೇಷನ್ ಚೆನ್ನಾಗಿತ್ತು, ಅವರಿಬ್ರು ಗೇಮ್ ಆಡಿದ್ರೆ ಚೆನ್ನಾಗಿತ್ತು, ಅವರಿಬ್ರು ನಿಂತ್ಕೊಂಡ್ರೆ ಚೆನ್ನಾಗಿತ್ತು, ಕೂತ್ಕೊಂಡು 120 ದಿನ ಮಾತ್ರ. ಇಫ್ ಇಟ್ಸ್ ಪ್ರಾಜೆಕ್ಟ್ ಗೋನ ವರ್ಕ್ ಅನ್ನೋದಾದ್ರೆ, ಆ ಥರದ ಪ್ರಾಜೆಕ್ಟ್ ಇರಬೇಕು, ಆ ಥರದ ಪ್ರೊಡ್ಯೂಸರ್ ಬರಬೇಕು, ಆ ಥರದ ಟೈಮ್ ಸ್ಲಾಟ್ ಸಿಗಬೇಕು, ಅವರಿಬ್ರಿಗೂ ಮ್ಯಾಚ್ ಆಗಂತ ಕ್ಯಾರೆಕ್ಟರ್ಸ್ ಇರಬೇಕು. ಸೊ ಇಲ್ಲಿ ಕ್ಯಾರೆಕ್ಟರ್ ಏನಿದೆ, ವಾಟ್ ಇಸ್ ದ ಕ್ಯಾರೆಕ್ಟರ್ ಅಂಡ್ ವಾಟ್ ಇಸ್ ಇಟ್ ಗೋಯಿಂಗ್ ಟು ಬಿ, ಅಂಡ್ ಹೂ ಇಸ್ ದ ಅಪೋನೆಂಟ್ ಅಂಡ್ ಹೂ ಇಸ್ ದ ಪ್ರೋ ರೋಲ್, ಇದೆಲ್ಲ ಅದು ಡಿಸೈಡ್ ಆಗುತ್ತೆ. ಬಿಕಾಸ್ ಇಟ್ ಇಸ್ ಅ ಕಾರ್ಪೊರೇಟ್, ಇಟ್ ಇಸ್ ನಾಟ್ ಅ ಸಿಂಗಲ್ ಮ್ಯಾನ್ ಸ್ಟೋರಿ. ಅಣ್ಣ ನೀನು ಇದನ್ನ ಬುಲೆಟ್ ತಗೋಬೇಡಣ, ನೀನು ಸ್ಪ್ಲೆಂಡರ್ ತಗೋ ಹಳ್ಳಿಗೆ, ನಿನ್ನ ಒಪಿನಿಯನ್. ಸೊ ಇದೇನೆ ಓಲಾ ಬೈಕ್ ತಗೋಬೇಕಾದ್ರೆ, ನೀವು ಯಾಕೆ ಸರ್ ಸ್ಕೂಟಿ ತಗೊಂಡ್ರಿ, ಡಿಯೋ ಇಕ್ಕಿ ಅನ್ನೋದಾದ್ರೆ, ಅಲ್ಲಿ ಕಾರ್ಪೊರೇಟ್ ಇದೆ, ಅಲ್ಲಿ 1 ಬೈಕ್ ತಗೋತಿಲ್ಲ, ಅವ್ನು 400 ಬೈಕ್ ತಗೋತಾವನೆ.
ಏಯ್ ಹೋಗಲ್ಲ ನನಗೆ ಗೊತ್ತಿದೆ ಅದು ಏನಕ್ಕೆ ತಗೋತಾ ಇದ್ದೀನಿ. ಇಲ್ಲ ಒಂದ್ ಕಡೆ ಜನ ಪಾತ್ರವನ್ನಾಗಿ ತಗೊಳ್ತಿದ್ದಂಗೆ ಪರ್ಸನಲ್ ಆಗಿ ತಗೊಳ್ತಿದ್ದಾರೆ ಅಂತ ಅನ್ಸುತ್ತಲ್ಲ. ಅಂದ್ರೆ ಅದು ಅವ್ರ ಒಪಿನಿಯನ್. ಅದೇ ಅವ್ರು ಅದನ್ನು ಕೂಡ ಅವ್ರ ಅಭಿಪ್ರಾಯವನ್ನು ಪಡಿಸಿದ್ದಾರೆ ಅಂತ. ಎಕ್ಸಾಕ್ಟ್ಲಿ. ಅಂದ್ರೆ ಅವ್ರ ಇಷ್ಟ ಕಷ್ಟಗಳನ್ನ ಅವ್ರೇನ್ ಅವತ್ತಿನ ದಿನ ಈ ತ್ರಿವ್ಯ ಅನ್ನೋದನ್ನ ಸಪೋರ್ಟ್ ಮಾಡೋದಿಲ್ಲ. ನಾನು ಇವತ್ತು ಹೇಟ್ ಮಾಡಲ್ಲ. ಐ ಜಸ್ಟ್ ಲೈಕ್ ದೆಮ್. ಯು ಡಿಡ್ ಅ ಗ್ರೇಟ್ ಜಾಬ್ ಮ್ಯಾನ್. ಸೊ ಇವತ್ತು ನೀನು ಅದನ್ನ ಮಾಡ್ತಾ ಇದ್ದೆ, ನಂಗೆ ಅದ್ರ ಬಗ್ಗೆ ಖುಷಿ ಇದೆ, ಅದ್ರ ಬಗ್ಗೆ ಆನಂದ ಇದೆ. ನಿನ್ನ ವರ್ಕಿನ ಮೇಲೆ ಆನಂದ ಇದೆ, ನಿನ್ನ ಒಪಿನಿಯನ್ ಮೇಲೆ ಇಲ್ಲ. ನೀನೇನ್ ಮಾಡ್ದಲ್ಲ, ನಿನ್ ಟೈಮ್ ತಗೊಂಡು ಏನ್ ಎಡಿಟ್ಗಳು ಮಾಡಿದೆ ಇವತ್ತು ನನಗೆ ಖುಷಿ ಪಡಿಸ್ತಾ ಇದೆಯಾ. ಬಿಕಾಸ್ ನಾನು ಎಲ್ಲೋ ಒಂದು ಪೋಸ್ಟ್ ಕಾಣಂಗಿಲ್ಲ, ನಾನು ಸ್ನ್ಯಾಪಲ್ಲಿ ಹೈಡ್ ಮಾಡಾಕಿರೋ ಫೋಟೋಸ್ನ ನೀನು ಕ್ರ್ಯಾಕ್ ಮಾಡಿ ತಂದು ಹಾಕ್ತಾ ಇದೆಯಾ, ನನಗೆ ಬೇಜಾರೇ ಇಲ್ಲ. ಅವ್ರೆಲ್ಲೋ ಇರೋ ಫೋಟೋಸ್ನ, ಯಾರ್ದೋ ಜೊತೆ ಇರೋ ಫೋಟೋಸ್ನ ನಾನಿದ್ದೀನಿ ಅಂತ ಆಗ್ತಾ ಇದೆ. ಸೊ ನಂಗೆ ಬೇಜಾರೇ ಇಲ್ಲ. ಆ್ಯಂಡ್ ನೀನು ಯಾರು ಫೋಟೋ ಹಾಕ್ತಿದ್ಯಾ ಗೊತ್ತಾ, ನನಗಿಷ್ಟವಾದಂಥ ವ್ಯಕ್ತಿ ಫೋಟೋನೇ ಹಾಕ್ತಿದ್ದೀನಿ, ನನ್ನ ಫ್ರೆಂಡ್ ಫೋಟೋನೇ ಹಾಕ್ತಾ ಇದೆಯಾ, ನಂಗೆ ಏನು ಬೇಜಾರಿಲ್ಲ. ನಾನು ಅದಕ್ಕೆ ಯಾಕೆ ಇರಿಟೇಟ್ ಆಗಲಿ. ನೀನು ಮಾಡ್ತಾ ಇರೋದು ನನಗೋಸ್ಕರನೇ ಅಂತ ನನಗೆ ಗೊತ್ತು, ಆ್ಯಂಡ್ ನನ್ನ ಖುಷಿಗೆ ಅಂತಲೇ ಗೊತ್ತು. ನಾನು ಖುಷಿಯಾಗೇ ಇದ್ದೀನಿ. ಬಟ್ ಇದು ಚಾನಲ್ ಹೆಂಗೆ ತೊಗೊಳುತ್ತೆ ಅನ್ನೋದಾದರೆ, ನನಗಿದು ಪ್ರಾಜೆಕ್ಟು, ನಿಮ್ಮ ಇಷ್ಟ ಕಷ್ಟಗಳಲ್ಲ. ಹೌದು, ನಿಮ್ಮನ್ನೇ ಇಷ್ಟಪಡಿಸ್ತಾರೆ ಇನ್ನೊಂದು 6 ತಿಂಗಳು ಹೋದರೆ. ಸೊ ದೇಲ್ ಡೂ ಇಟ್ ಆ್ಯಂಡ್ ದೇ ನೋ ಪಲ್ಸ್ ಆ್ಯಂಡ್ ನರ್ವ್ಸ್ ಆಫ್ ದಿಸ್ ಇದು. ಆ್ಯಂಡ್ ಹೋಗ್ತಾ 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 ನೀನು ಅದನ್ನ ಚೇಂಜ್ ಮಾಡ್ಕೊಳ್ಳೋದನ್ನು ನಾವು ನೋಡಿದ್ವಿ. ಬಿಕಾಸ್ ಪದ್ಮಾವತಿಲಿ ನನ್ನನ್ನು ಯಾವ ಥರ ಇಷ್ಟಪಟ್ಟಿದ್ರು ಆ್ಯಂಡ್ ಈಗ ಭದ್ರೇಗೌಡ ಆಗಿ ನನ್ನನ್ನು ಯಾವ ಥರ ಇಷ್ಟಪಡ್ತಾ ಇದ್ದಾರೆ ಅದೇ ಜನ. ಚೇಂಜ್ ಆಗಿರೋ ಜನ ಅಲ್ಲ ಅವ್ರ ಒಪಿನಿಯನ್ಸ್, ರೈಟ್? ಸೊ ಅವತ್ತು ನಮ್ಮ ಅಮ್ಮಂಗೆ 1100 ಫೋನ್ ಹ್ಯಾಂಡಲ್ ಮಾಡಕ್ಕೆ ಬರ್ತಾ ಇರಲಿಲ್ಲ. ಆ್ಯಂಡ್ ಓಪನ್ ಕಂದ ಇದು ಹೆಂಗೋ ಅನ್ನೋರು ಇವತ್ತು ಆರಾಮಾಗಿ A54 ಫೋನ್ನ ಆರಾಮಾಗಿ ಯೂಸ್ ಮಾಡ್ತಾರೆ, ಯೂಟ್ಯೂಬ್ನ ನೋಡ್ತಾರೆ. ಸೊ ಶಿ ಹ್ಯಾಸ್ ಇನ್ಸ್ಟಾಗ್ರಾಮ್. ನಮ್ಮಮ್ಮ ಓದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ, ಬಟ್ ಶಿ ಈಸ್ ಲೈಕ್ ಟ್ಯಾಲೆಂಟೆಡ್. ಅವರು ಜನ್ರೇಷನ್ಗೆ ಚೇಂಜ್ ಆಗ್ತಾ ಇದ್ದಾರೆ, ತಪ್ಪಲ್ಲ, ಸರಿನೇ ಅಲ್ವಾ? ಸೊ ಆತ ನಿನ್ನ ಒಪಿನಿಯನ್ನ ಜನರೇಷನ್ ಚೇಂಜ್ ಮಾಡುತ್ತೆ, ತಲೆ ಕೆಡ್ಸ್ಕೋಬೇಡ, ಆರಾಮಾಗಿರೋ, ಕತೆ ಚೇಂಜ್ ಮಾಡುತ್ತೆ ನಿನ್ನ ಒಪಿನಿಯನ್ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.